ರುದ್ರನ ಮಗಳು ಸತ್ತು ಇವತ್ತಿಗೆ 3 ದಿನ ಆಯ್ತು. ಹಗಲು ರಾತ್ರಿ ನನಗೆ ಈ ರೀತಿ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಸತ್ತ ರುದ್ರನ ಮಗಳು ಮತ್ತೆ ಬರ್ತಾರೇನ್ರಿ? ಏನಾಗಿದೆ ನಿಮಗೆ? ನಮ್ಮ ಮಗನ ಬಗ್ಗೆ ಚಿಂತೆ ಮಾಡ್ತಿದ್ರೇನು? ಅವನ ಬಗ್ಗೆ ಚಿಂತೆ ಮಾಡಬೇಡಿ. ಅವನನ್ನು ಈ ಊರು ಬಿಟ್ಟು ಬಹುದೂರವನ್ನು ಮದುವೆ ಮಾಡಿ ಕಳಿಸಿಕೊಡೋಣ. ಅವನ ಮುಖ ನೋಡೋದು ಬೇಡ. ಅವನ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಇವತ್ತಿಗೆ 3 ದಿನ ಆಯ್ತು, ಊಟನೂ ಮಾಡಲಿಲ್ಲ, ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ. ಏನಾಗಿದೆ ನಿಮಗೆ? ನೋಡಿ, ಹಾಲು ತಂದಿದ್ದೀನಿ, ಹಾಲಾದ್ರೂ ಕುಡೀರಿ. ನಿಮ್ಗೆ ಹೇಳ್ತಾ ಇರೋದು, ಹಾಲಾದ್ರೂ ಕುಡಿ. ಮಾದೇವಿ, ಮಗ ಮಾಡಿದ ಮಾನಹೀನ ಕೃತ್ಯಕ್ಕೆ ನಮ್ಮ ಮನೆತನವೇ ಮಸಣವಾಗುವ ಪ್ರಸಂಗವಾಗಿತ್ತು. ಮಾದೇವಿ, ಬಹಳ ಪ್ರೀತಿಯಿಂದ ಸಾಕಿದ ಮಗಳನ್ನು ನಮ್ಮ ಮನೆತನದ ಸಲುವಾಗಿ ತನ್ನ ಮಗಳನ್ನು ಬಲಿಕೊಟ್ಟ ಆ ಹೃದಯವಂತನ ಋಣ ನಾವು ಮುಟ್ಟಿಸಬೇಕು. ಮಾದೇವಿ, ಮಗನೆಂಬ ಮಮಕಾರದಲ್ಲಿ ಮಗನೆಂಬ ಕಿಚ್ಚಿನಲ್ಲಿ ಅವನನ್ನು ನೀವು ಅವಕಾಶದಲ್ಲಿ ನೀನು ಬಹಳ ಮಗ ಮಾಡಿದ ಮಾನಹೀನ ಕೃತ್ಯಕ್ಕೆ ನೀವು ತೆಗೆದುಕೊಂಡಿರುವ ನಿರ್ಧಾರವಾದ್ರೆ ಯಾವುದು? ಮಾದೇವಿ, ನಾನು ಕೇಳುವ ಮಾತು ಬರೀ ಉತ್ತರ ಅಷ್ಟೇ ಕೊಡುವುದು, ಪ್ರತಿ ಉತ್ತರ ಕೊಡಬೇಡ. ಮಾದೇವಿ, ಹೇಳಿ, ಯಾವ ಪ್ರಶ್ನೆ ಅದು? ನಾನು ನಿನಗೆ ಏನಾಗಬೇಕು? ಯಾಕ್ರಿ ಎಂತ ಪ್ರಶ್ನೆ ಕೇಳ್ತಾ ಇದ್ರಿ ನೀವು? ನೋಡಿ, ನೀವು ನನ್ನ ಪತಿ, ನನ್ನ ಕೊಳ್ಳಿಗೆ ತಾಳಿ ಕಟ್ಟಿರೋ ನನ್ನ ಗಂಡರಿ. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದ ಆದ್ಯ ಕರ್ತವ್ಯ. ಆದರೆ ಹೌದಲ್ವೇ? ಹೌದು. ನಾನು ನಿನಗೆ ಒಂದು ಮಾತು ಕೇಳ್ತೀನಿ ಮಾದೇವಿ, ನಡೆಸಿಕೊಡ್ತೀಯಾ? ನೋಡಿ, ಮಾತಿನ ಮರ್ಮ ಏನು ಅಂತ ತಿಳಿದುಕೊಳ್ಳದೆ ಅದೇಗೆ ನಿಮ್ಗೆ ಮಾತು ಕೊಡ್ಲಿ? ವಿಷಯ ಏನು ಅಂತ ಹೇಳಿ ನಾನು ನಡೆಸ್ಕೊಡ್ತೀನಲ್ಲ. ಯಾಕೆ ಈಗ ತಾನೇ ಹೇಳಿದಲ್ಲೇ ಸತಿಯಾದವಳ ಪತಿಯ ಧರ್ಮವನ್ನು ಕೇಳಬೇಕಂತು. ಆದರೆ ಹೀಗೆ ಅಂತರಂಗ ಅರಿಯಲಿಲ್ಲ ನೀನು. ನನ್ನ ಮಾತನ್ನು ನಡೆಸ್ಕೊಡ್ತೀವ ಇಲ್ವ ಅಷ್ಟೇ ಹೇಳ್ಬಿಡು. ನೋಡಿ, ಸತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಂದೆ ತಾಯಿಗಳ ಹಾನಿ ಮಾಡಿ ಹೇಳ್ತೀನಿ, ನನ್ನ ಪಾಲಿನ ದೇವರು ನೀವು. ನಿಮ್ಗೆ ಮಾತು ಕೊಡ್ತೀನಿ, ನಿಮ್ಮ ಮಾತಿನಂತೆ ನಡ್ಕೋತೀನಿ ಅಂತ ತೆಗೆದುಕೊಳ್ಳಿ ವಚನ. ಮಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ತಂದಿರುವ ನೀ ಹಾಲು ಇವತ್ತಿನ ದಿವಸ ನನಗೆ ಕುಡಿಯಲು ಅವಕಾಶವಿಲ್ಲ. ನೀ ತಂದ ಈ ಹಾಲು ನಿನ್ನ ಮಗ ದಿನಾಲು ಬಂದು ಕುಡಿಯುವ ಮಹಾಂತೇಶನಿಗೆ ಕುಡಿಸಬೇಕು. ಆದರೆ ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ ವಿಷ ಹಾಕಿ ಕೊಂಡ್ಬಿಡ್ಬೇಕು. ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ? ಏನ್ ಹೇಳ್ತಾ ಇದ್ದೀರಾ? 9 ತಿಂಗಳು ಹೊತ್ತು ಹೆತ್ತಿರುವ ನನ್ನ ಮಗನಿಗೆ ನಾನು ಹಾಲಿನಲ್ಲಿ ವಿಷ ಹಾಕಿ ಕೊಂಡು ಬಿಡ್ಬೇಕೆ? ಇಲ್ಲ, 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 ಇಲ್ಲ. ನನ್ನಿಂದ ಆಗಲ್ಲ. ಹೌದು ಮಾದೇವಿ, 9 ತಿಂಗಳು ಹೊತ್ತು ಎದೆ ಹಾಲು ಕುಡಿಸಿ ನೀನು ಮಾಡಿರುವುದು ನನಗೆ ಗೊತ್ತು. ಆದರೆ ವಿಧಿ ವಿಲಾಸದ ಮುಂದೆ ಆ ಬ್ರಹ್ಮ ಬರೆದಿರುವ ಹಡೆದ ತಂದೆ ತಾಯಿಗಳಿಂದ ಮಗನನ್ನು ಸಾಯುವುದು ಅಂತ ಆ ಬರೆದಿರುವುದು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ಮಾದೇವಿ, ಯಾರಿಂದ ಸಾಧ್ಯವಿಲ್ಲ. ಮಗನೆಂಬ ಮಮಕಾರದಲ್ಲಿ ನಿನ್ನ ಮನದಲ್ಲಿ ಸುಟ್ಟು ಹಾಕಿ ಮನೆತನದ ಮಾನ ಉಳಿಸು ಮಾದೇವಿ, ಮನೆತನದ ಮಾನ ಉಳಿಸು. ನೋಡಿ, ನನ್ನ ಮಗನ ಪ್ರಾಣ ಹೋಗುತ್ತದಿಲ್ಲ ಅಂತ ನಾನು ಆಗ್ತಾ ಇಲ್ಲ.
ಹಾಕಿ ಕೊಳ್ಳುವಂತ ತಾಯಂದ್ರು ಈ ಜಗದಲ್ಲಿ ಇದ್ದಾರೇನ್ರಿ? ಇದ್ದಾರಾ? ಇಲ್ಲ ರೀ. ಯಾಕಿಲ್ಲ ಮಾದೇವಿ, ಯಾಕಿಲ್ಲ? ಯಾಕಿಲ್ಲ ಮಾದೇವಿ? ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಸಿರಿಯಾಳನ ಹೆಂಡತಿ ಚಂದ್ರಮತಿ ತನ್ನ ಮಗನನ್ನು ಸಾಯಿಸಲಿಲ್ಲವೇ? ಅದರಂತೆ ಚಂದ್ರಪ್ರಭನ ಹೆಂಡತಿ ಅನುಸೂಯ ಕೂಡ ತನ್ನ ಮಗನನ್ನು ಸಾಯಿಸಿಲ್ಲವೇ? ಆದರೆ ನೀನು ಕೂಡ ಈ ಮನೆತನದ ಮಾನ ಉಳಿಸುವುದಕ್ಕಾಗಿ ನಿನ್ನ ಮಗನನ್ನು ಸಾಯಿಸಬೇಕು ಮಾದೇವಿ, ಸಾಯಿಸಬೇಕು. ನಮ್ಮ ಮನೆತನದ ಪ್ರಾಣವನ್ನು ಕಳೆಯಲು ಮುಂದಾದ ನಿನ್ನ ಮಗನ ಪ್ರಾಣವನ್ನು ಕೊಲ್ಲಬೇಕು ಮಾದೇವಿ, ಕೊಲ್ಲಬೇಕು. ಮಾನವಂತ ಮಾನವರಿಗೆ ಒಂದು ನಾಣ್ಣುಡಿ ಹೇಳಿದರೆ ಯಾರಿಗೆ ಕವಿಗಳು? ಮಗ ಬೇಕು, ಮಂಗಲ್ಯ ಬೇಕು. ನಿಂಗೆ ಮಗ ಬೇಕು, ಮಂಗಲ್ಯ ಬೇಕು. ಎಂಥ ಪ್ರಶ್ನೆ, ಎಂಥ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು? ಎಂಥ ಪ್ರಶ್ನೆ? ಮಗ ಮಾಂಗಲ್ಯ ಇವು ಎರಡು ನನ್ನ ಎರಡು ಕಣ್ಣಿದ್ದಂತೆ. ಈ ಎರಡು ಕಣ್ಣಿನಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ನೀವು ನನಗೆ ಕೇಳಿದ್ರೆ ನನಗೆ ಏನಂತ ಹೇಳಿ, ಏನಂತ ಹೇಳಿ? ಯಾವ ಕಣ್ಣು ಬೇಕು ಅಲ್ಲಿ, ಯಾವುದು ಬೇಡ ಅಂತ ಹೇಳಿ, ಯಾವುದು ಬೇಕು ಅಲ್ಲಿ, ಯಾವುದು ಬೇಡ ಅಂತ ಹೇಳಿ. ಎಂತ ಪ್ರಶ್ನೆ, ಎಂತ ಪ್ರಶ್ನೆ. ಸತ್ಯ ಧರ್ಮದಲ್ಲಿ ನಿಂತು ನಾನು ನಿಮ್ಗೆ ಮಾತು ಕೊಟ್ಟಿದ್ದೀನಿ. ಯಾವುದು? ನಾನು ಕೂಡ ಹೇಳುದು ಒಂದೇ ಒಂದು. ಯಾವುದು? ಮಗ ಹೋದರೂ ಮಾಂಗಲ್ಯ ಬೇಕು ಅಂತ, ಮಗ ಹೋದರೂ ಮಾಂಗಲ್ಯ ಬೇಕು ಅಂತ, ಮಗ ಹೋದರೂ ಮಾಂಗಲ್ಯ ಬೇಕು. ಸತ್ಯ ಧರ್ಮ. ಮಾದೇವಿ, ಹೆಣ್ಣಿನ ಸ್ಥಾನದಲ್ಲಿ ನಿಂತುದು ಒಳ್ಳೆಯದೇ ನಿರ್ಧಾರ ಮಾಡಿರುವೆ. ಈಗ ಮಾಂತೇಶ ಬರುವ ಸಮಯವಾಗಿದೆ. ದಿನಾಲು ಹಾಲು ಕುಡಿಯಲೆಂದು ಬರುವ ಮಾಂತೇಶ ಅಂಬಲಿಸುತ್ತಾ ಬರುವನು. ನಿನ್ನ ಕೈಯಿಂದ ಅವನನ್ನು ಈ ವಿಷ ಹಾಕಿ ಕೊಂಡು ಬಿಡಬೇಕು. ಆದರೆ ಈ ವಿಷದಿಂದ ಅವನು ನಾನು ಬರುವಷ್ಟರಲ್ಲಿ ಸಾಯಬೇಕು. ಒಂದ ವೇಳೆ ಸಾಯದಿದ್ದರೂ ನಿನ್ನ ಗಂಡ, ನಿನಗೆ ತಾಳಿ ಕಟ್ಟಿದ ಗಂಡ ಆತ್ಮಹತ್ಯೆ ಮಾಡಿಕೊಂಡು ಸಾಯುವನು. ಯಾವುದು ನಿರ್ಧಾರ ಮಾಡಬೇಕು ನೀನು ಯೋಚಿಸು. ಮತ್ತ ನಾನು ಹೋಗಿ ಬರುವಷ್ಟರಲ್ಲಿ ನಿನ್ನ ಮಗ ಮನೆಯಲ್ಲಿರಬಾರ್ದು, ನಿನ್ನ ಮಗ ನೇಣೆ ಇರಬೇಕು. ಯಾವುದು ನಿರ್ಧಾರ ಮಾಡಬಾರ್ದು, ನಿರ್ಧಾರ ಮಾಡು. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ನಿನ್ನ ಲಿಖಿತಕ್ಕೆ. ಅದ್ಯಾವ ರೀತಿಯಾಗಿ ನನ್ನ ಹಣೆ ಬರದ ಲಿಖಿತವನ್ನು ಬರೆದು ಬಿಟ್ಟಿದ್ಯಾ ನೀನು? ಯಾವ ರೀತಿಯಾಗಿ ಬರೆದು ಬಿಟ್ಟಿದ್ಯಾ ನೀನು? ಮದುವೆಯಾಗಿ 3 ವರ್ಷ ಕಳೆದ್ರು ಮಕ್ಕಳಾಗ್ಲಿಲ್ಲ ಅಂತ ಕಂಡ ದೇವರಿಗೆ ಹರಕೆ ಹೊತ್ತಿದೆ ನಾನು. ಊರಲ್ಲಿ ಕಂಡ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿದೆ ನಾನು. 100 ಮೈಲಿ ಬರಿಗಾಲಿನಿಂದ ಪಾದಯಾತ್ರೆ ಮಾಡಿದ್ವಿ ನಾವು. 9 ತಿಂಗಳು 9 ಊಟ ಮಾಡಿದೆ ನಾನು. ನನ್ನ ಈ ಭಕ್ತಿಯನ್ನು ಕಂಡು ನೀನು ನನ್ನ ಬರಿದಾದ ಉಡಿಯಲ್ಲಿ ಮಗನೆಂಬ ಮೋಸದ ಮುದ್ದೆಯನ್ನು ಹಾಕ್ಬಿಟ್ಟೆ. ಮಗನೆಂಬ ಮೋಸದ
ಮುಂಚಿತವಾಗಿ ನನಗೊಂದು ಎಚ್ಚರಿಕೆ ಕೊಟ್ಟೆ ನೀನು. ಮಗನೆಂಬ ಮೋಸದ ಮುದ್ದೆಯನ್ನು ಚೆನ್ನಾಗಿ ಸಾಕಿಸಲು ರಣಹದ್ದಿನ ಪಾಲು ಮಾಡಬೇಡ ಅಂತ. ನಾನು ಆ ನಿನ್ನ ಎಚ್ಚರಿಕೆಯಂತೆ ಈ ನನ್ನ ಮಗನೆಂಬ ಮೋಸದ ಮುದ್ದೆಯನ್ನು ಲಾಲನೆ ಪಾಲನೆ ಮಾಡಿ ಉಣಿಸಿ ತಿನ್ನಿಸಿ ದೊಡ್ಡವನನ್ನಾಗಿ ಮಾಡಿದೆ ನಾನು. ಆದ್ರೆ ಇವತ್ತೇನ್ ಮಾಡ್ದೆ ನೀನು? ಏನ್ ಮಾಡ್ದೆ? ಬೆಳೆದು ನಿಂತಿರುವ ಮಗನೆಂಬ ಮಾಂಸದ ಮುದ್ದೆಯನ್ನು ಕಿತ್ತು ತಿನ್ನೋ ರಣಹದ್ದನಾಗಿ ನನ್ನಲ್ಲಿ ನಿಲ್ಲಿಸಿಬಿಟ್ಟಿಯ ನೀನು. ಯಾಕೆ ನಾನೇನ್ ತಪ್ಪು ಮಾಡಿದೆ? ಯಾಕೆ ದಿನಾಲು ನಾನು ನಿನ್ಗೆ ಬಂದು ತುಪ್ಪದ ಅಭಿಷೇಕ ಮಾಡ್ನಲ್ಲ, ಅದಕ್ಕೆ ನನಗೆ ಶಿಕ್ಷೆ ಕೊಟ್ಟೆ. ದಿನಾಲು ಬಂದು ನಿನ್ನ ಪೂಜೆ ಮಾಡಿ ಪತ್ರಿ ಪುಷ್ಪವನ್ನು ಅರ್ಪಿಸ್ನಲ್ಲ, ಅದೇ ದೊಡ್ಡ ತಪ್ಪಾಯ್ತೇನು? ಯಾಕೆ ಯಾಕೆ ನನಗೆ ಶಿಕ್ಷೆ ಕೊಟ್ಟೆ ನೀನು? ಯಾಕೆ ಯಾಕೆ ನನ್ನ ಕೈಯಾರ ವಿಷ ಸೇವಿಸಿ ಸಾಯುವುದು ಅವನ ಹಣೆ ಬರದಲ್ಲಿ ಬರ್ದಿದ್ರೆ ಯಾಕಾದ್ರೂ ನನ್ನ ಹೊಟ್ಟೆಯಲ್ಲಿ ಹೊಟ್ಟಿಲ್ಲ? ಯಾಕೆ 9 ತಿಂಗಳು ಹೊತ್ತು ಎತ್ತು ಮಗನಿಗೆ ವಿಷ ಹಾಕುವುದು ನನ್ನ ಹಣೆ ಬರದಲ್ಲಿ ಬರ್ದಿದ್ರೆ ಯಾಕಾದ್ರೆ ಈ ಭೂಮಿಗೆ ನನ್ನನ್ನು ಜಾರಿಸಿದೆ? ನನ್ನ ಯಾವ ತಪ್ಪಿಗಾಗಿ ನನಗಿಂತ ಶಿಕ್ಷೆ ಕೊಟ್ಟೆ? ಯಾಕೆ ಸತಿ ಧರ್ಮ ನಾನು ಪಾಲಿಸ್ತೀನಿ ಅಂತ ಗಂಡನಿಗೆ ಮಾತು ಕೊಟ್ಬಿಟ್ಟೆ. ಸತಿ ಧರ್ಮ ನಾನು ಪಾಲಿಸಿ ಮಗನಿಗೆ ವಿಷ ಹಾಕದಿದ್ದರೆ ನನಗೆ ಕಟ್ಟಿದವನು ಉಳಿಯುವುದಿಲ್ಲ. ನನ್ನ ಗಂಡ ಉಳಿಬೇಕು, ನನ್ನ ಮಗ ಅಳಿಬೇಕು. ನನ್ನ ಗಂಡ ಉಳಿಬೇಕು, ನನ್ನ ಮಗ ಅಳಿಬೇಕು. ದೇವರೇ, ನಿನಗೆ ಇನ್ನೊಂದು ಸಾರಿ ಮತ್ತೆ ನಾನು ಬೇಡ್ಕೊತೀನಪ್ಪ, ಕೈ ಮುಗಿದು ಬೇಡ್ಕೊತೀನಿ. ಇವತ್ತು ಈ ತಾಯಿಗೂ ಬಂದಿರುವ ಈ ಅಗ್ನಿ ಪರೀಕ್ಷೆ ಈ ಜಗದಲ್ಲಿ ಯಾವ ತಾಯಿಗೂ ಕೊಡಬೇಡಪ್ಪ. ಯಾವ ತಾಯಿಗೂ ಕೊಡಬೇಡ. ಮಗ ಬರ್ತಾನೆ, ವಿಷ ಹಾಕ್ಬಿಡ್ತೀನಿ. ದೇವರೇ, ದಿನಾಲು ಬಂದು ನಾನಿನ್ನ ಪೂಜೆ ಮಾಡಿದ್ನಲ್ಲ, ನೀನ್ ನಿಜವಾಗಿ ನಿನ್ನ ಗರ್ಭ ಗುಡಿಯಲ್ಲಿದ್ರೆ, ಈ ಭೂಮಿ ಮೇಲೆ ನೀನಿದ್ರೆ ನನ್ನ ಮಗನಿಗೆ ಕೊಡುವ ವಿಷದ ಹಾಲು ಅಮೃತ ಮಾಡು, ಅಮೃತ ಮಾಡು, ಅಮೃತ ಮಾಡು. ಏನಮ್ಮ ಮಗ ಮನೆಗೆ ಬರೋಷ್ಟ್ರಲ್ಲಿ ಹಂಗೆ ಇಲ್ಲದ್ದು ಹಾಲಿನ ಕೆಲಸ ಇರೋದು ನಿಂತಿರ್ಕೊಂಡಿದೆಯಲ್ವಾ? ಎಷ್ಟಮ್ಮ ನಿನ್ನ ಮಗನ ಮೇಲೆ ಪ್ರೀತಿ ವಾಸದಲ್ಲೇ. ನಿನ್ನಂತ ತಾಯಿಯನ್ನು ಹೊಟ್ಟೆಯಲ್ಲಿ ಹುಟ್ಟಿಬೇಕಂದ್ರೆ ನಿನ್ನ ಮಕ್ಕಳು ಪುಣ್ಯ ಮಾಡಿದಿರಬೇಕು. ಹೌದಪ್ಪ, ನೀನು ಹೇಳುವ ಮಾತು ನಿಜವಿದೆ. ನನ್ನಂತ ತಾಯಿ ಜಗತ್ತಿನಲ್ಲಿ ಎಲ್ಲೂ ಇಲ್ವೋ? ಎಲ್ಲೂ ಇಲ್ಲ. ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದೆಯಲ್ಲ, ನಿನ್ನ ಪುಣ್ಯವೋ ಇಲ್ಲ. ನಿನ್ನಂತ ಮಗನಿಗೆ ನಾನು ಹೆತ್ತನಲ್ಲೋ, ನನ್ನ ಪುಣ್ಯ ನನಗೆ ಗೊತ್ತಿಲ್ಲ. ಎಲ್ಲ ಭಗವಂತನಿಗೆ ಗೊತ್ತು, ಎಲ್ಲ ಭಗವಂತನಿಗೆ ಗೊತ್ತು. ತಗೋ,
ಹಾಲು ಕುಡಿ. ಏನಮ್ಮ, ಯಾಕಮ್ಮ, ಯಾಕೋ ಕಣ್ಣೀರು? ಕಣ್ಣೀರಿಲ್ಲಪ್ಪ, ಮಗನಿಗೆ ಹಾಲು ಕೊಡ್ತಾ ಇದ್ದೀನಲ್ಲ, ಸಂತೋಷ ಸಂತೋಷ ಬರ್ತಾ ಇದೆ. ಹೌದು, ಸಂತೋಷಕ್ಕೆ ಯಾವತ್ತೂ ಕಣ್ಣೀರು ಹಾಕಬಾರ್ದಮ್ಮ. ಆಯ್ತಪ್ಪ, ತಗೋ ಹಾಲು ಕುಡಿ. ಅಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬ. ಬಹುಶಃ ನೀವಿಬ್ಬರು ಯಾರದೋ ವಿಷಯದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸೋದು ಮರೆತಿದ್ದಾರೆ. ನನ್ನ ಹುಟ್ಟುಹಬ್ಬ ದಿವಸವೇ ಎತ್ತ ಕೈಯಿಂದ ಹಾಲು ಕುಡಿಬೇಕೆಂಬ ಮುನ್ನವೇ ನಿನ್ನ ಹತ್ರ ಒಂದು ಮಾತು ಹೇಳುವುದಿದ್ದೆ. ಆ ಮಾತು ನಡೆಸಿಕೊಡ್ತೀನೆಂದು ನನಗೆ ಮಾತು ಕೊಡಬೇಕಮ್ಮ. ಹೇಳಪ್ಪ, ಯಾವ ತಪ್ಪು ಮಾಡಿದ್ಯಾ? ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ನಾನು ಮಾಡಬಾರದು ತಪ್ಪನ್ನು ಮಾಡಿದ್ದೇನೆ. ಏಕೆಂದರೆ ಈ ಜಗತ್ತಿನಲ್ಲಿ ಮಾಡಬಾರದು ತಪ್ಪನ್ನು ಮಾಡಿದ್ದೇನೆ. ನಿನ್ನ ಮುಂದೆ ಮುಚ್ಚಿಡದೆ ಹೇಳುತ್ತೇನೆ, ಈ ಜಗತ್ತಿನಲ್ಲಿ ಯಾವ ಮಕ್ಕಳ ಮಾಡಿದ ತಪ್ಪನ್ನು ಎತ್ತ ತಾಯಿ ಕ್ಷಮಿಸುತ್ತಾಳೆಂಬ ನಂಬಿಕೆ ನನ್ನಲ್ಲಿ ಇದೆ. ಎತ್ತ ತಾಯಿ ಮುಂದೆ ಹೇಳಿದರೆ ಸತ್ತನ್ನು ಒಪ್ಪಿಕೊಂಡು ತನ್ನ ಮಡಿಲಲ್ಲಿ ವಾತ್ಸಲ್ಯದಿಂದ ಮುನಿಸುತ್ತಾಳೆಂಬ ವಾಣಿ ಕೂಗು ಕೈಗಳು ಹೇಳಿದರು. ಈಗಿವಾಗ ನನ್ನ ಜೀವನದಲ್ಲಿ ಒಂದು ಮಾಡಬಾರದ ತಪ್ಪು ಮಾಡಿದ್ದೇನೆ. ಆ ತಪ್ಪಿಗೆ ನಾನು ಮುಂದೆ ನನಗೆ ಒಪ್ಪಿಕೊಳ್ತೀನಂತ ಮಾತು ಕೊಡಬೇಕಮ್ಮ. ಹೇಳು ಮಾತು, ಯಾವ ತಪ್ಪು ಮಾಡಿದ್ಯಾ ಅದನ್ನ ಹೇಳು. ಅಮ್ಮ, ಈ ಮಾನವಂತರ ಮುಂದೆ ಮಗನಾಗಿ, ಪುಣ್ಯವಂತರ ಎತ್ತ ತಾಯಿಯ ತಂದೆಯ ಕಂದನಾಗಿ ಮಾಡಬಾರದು ತಪ್ಪು ನಾನು ಮಾಡಿರುವೇನೆ. ನಮ್ಮನೆ ನಂಬಿದ ಬಡ ಕುಟುಂಬದ ಒಂದು ಹೆಣ್ಣು ಮಾನಭಂಗ ಮಾಡಿದ್ದೇನೆ. ನಾನು ಮಾಡಿದ ಆ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತಳು. ಆ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲಮ್ಮ. ಇವತ್ತು ನನ್ನ ಮುಂದೆ ಆ ಸಾವಿಗೆ ನಾನೇ ಕಾರಣ ಅಂತ ಒಪ್ಪಿಕೊಳ್ಳುತ್ತಿದ್ದೇನಮ್ಮ. ಯಾಕಮ್ಮ ನಗುತ್ತಿರುವೆಯ? ಯಾಕೂ ಇಲ್ವೋ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಈ ಜಗತ್ತಿಗೆ ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡಿರ್ತಂತೆ. ಅದಕ್ಕೆ ನಗು ಬಂದ್ಬಿಡ್ತು. ಅಂದ್ರೆ ಈ ವಿಷಯ ನಿನಗೆ ಗೊತ್ತಮ್ಮ? ಇಲ್ಲಪ್ಪ, ಈಗ ನೀನ್ ಹೇಳಿದ್ಯಲ್ಲ ಆಗ್ಲೇ ನನಗೆ ಗೊತ್ತಾಗಿದ್ದು. ಹೌದೇನು? ನೋಡಮ್ಮ, ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ, ಇಂಥ ತಪ್ಪು ಮತ್ತೊಂದು ಮಾಡಲಾರೆ. ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಜಗತ್ತಿನಲ್ಲಿ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಲಾರೆ. ಇನ್ನು ಯಾವ ಹೆಣ್ಣನ್ನು ನಾನು ಕಣ್ಣೆತ್ತಿ ನೋಡಲಾರೆ. ಮಾನವಂತರ ಮನೆಯ ಮಗನಾಗಿ ಈ ಒಂದು ತಪ್ಪನ್ನು ನೀನು ಕ್ಷಮಿಸಿದಂತ ಹೇಳಬೇಕಮ್ಮ. ಇವತ್ತಿನಿಂದ ನಿನ್ನ ಮಗನಾಗಿ ಬದುಕೊಂಡು ನನ್ನ ಹಣೆ ಮೇಲೆ ಹೇಳಮ್ಮ. ಅಂದಾಗ ಹಾಲು ಕೊಡ್ತೇನಮ್ಮ, ಇಲ್ಲದಿದ್ದರೆ ಹಾಲು ಕುಡಿಯಲಾರಮ್ಮ. ಹಾಲು ಅಷ್ಟೇ ಅಲ್ಲಮ್ಮ, ವಿಷ ಕೊಟ್ಟರೆ ಕೊಡ್ತೀನಮ್ಮ, ವಿಷ ಕೊಟ್ಟರೆ ಕೊಡ್ತೀನಿ. ನೀನು ಮಾಡಿದ ತಪ್ಪನ್ನು ನಾನು ಕ್ಷಮಿಸಿ ಅದೇ ನನಗೆ ಆಶೀರ್ವಾದ ಮಾಡ್ಲು, ಅದೇ ಆಶೀರ್ವಾದ ಮಾಡಲಿ. ನಾನು ದೇವರಾಗಿ ನಿಂತು ಆಶೀರ್ವಾದ ಮಾಡಿದ್ರು ನೀನು ಬದುಕು ಉಳಿಯುವುದಿಲ್ವೋ? ನಾನೇನಂತ ಆಶೀರ್ವಾದ ಮಾಡಲಿ, ನಾನೇನಂತ ಆಶೀರ್ವಾದ ಮಾಡಲಿ? ಮಾತು ಅಮ್ಮ, ನೋಡಪ್ಪ, ದೊಡ್ಡವರ ಮಾತು ಸಣ್ಣವರು ಕೇಳಬೇಕು, ಹೌದಲ್ವೋ? ನೋಡು, ನಾನು ದೊಡ್ಡಳು ತಾನೆ, ನಾನೇನು ಹೇಳಿದೆ? ಹಾಲು ಕುಡಿ ಅಂತ ಹೇಳಿದೀನಿ ತಾನೆ. ಈ ಮಾತು ಸತ್ಯವೇನಮ್ಮ? ನೀ ಮೊದಲು ಹಾಲು ಕುಡಿ, ಆಮೇಲೆ ನಾನು ನಿನ್ಗೆ ಆಶೀರ್ವಾದ ಮಾಡ್ತೀನಿ. ಸರಿ, ಮತ್ತೆ ಎತ್ತವಳ ಆಸರೆ ಗತಲ್ಲಿ ಅಮ್ಮ ತೆಗೆದುಕೊಂಡು ಬರಮ್ಮ ಹಾಲನ್ನು. ಅಮ್ಮ, ಈಗ ನಿಮಗೆ ಸಮಾಧಾನವಾಯ್ತಮ್ಮ?
ಏನಂತ ಆಶೀರ್ವಾದ ಮಾಡ್ಲು? ನಾನು ನಿನಗೆ ಏನಂತ ಆಶೀರ್ವಾದ ಮಾಡ್ಲು? ನನ್ನ ತಾಯಿಯಲು ನನ್ನ ತಾಯಿಯಲ್ಲ, ನಿನ್ನ ಪಾಲಿನ ಯಮಕನೋ ಯಮನ. ಅಮ್ಮ! ಹೌದು, ಹೌದು, ನಿಜಾನೇ ಹೇಳ್ತಾ ಇದ್ದೀನಿ. ನೀನು ಮಾಡಿದ ಕೆಟ್ಟ ಕೆಲಸ ನಿಮ್ಮ ತಂದೆಯವರಿಗೆ ಗೊತ್ತಾಗಿ ಬಿಟ್ಟಿದೆ. ಅದಕ್ಕಾಗಿ ಮನೆಯಿಂದ ಹೋಗುವಾಗ ನನಗೆ ಆಜ್ಞೆ ಮಾಡಿ ಹೋಗಿದ್ದಾರೆ, ನೀನು ಬದುಕಬಾರ್ದು ಅಂತ. ಅಮ್ಮ ಅಮ್ಮ ಅಂದರೆ ಅಂದ್ರೆ ನೀನು ಕುಡಿದಿದ್ದು ಹಾಲನು ವಿಷ ಕಣ, ವಿಷ. ಮಾತು ಸತ್ತರಲ್ಲ. ಈ ಜಗತ್ತಿನಲ್ಲಿ ಎತ್ತ ತಾಯಿ ಕೈಯಿಂದ ವಿಷ ಕುಡಿಯುವ ಸಾಯುವ ಈ ಮಾತು ನನ್ನ ಅಡವೊಳಗೆ ಸತ್ಯವನ್ನು ಹೇಳ್ತಿದ್ದಮ್ಮ. ಸತ್ಯವಾಗಿ ಹೇಳ್ತಾ ಇದ್ದೀನಿ, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಿನ್ನ ಪಾಲಿಗೆ ಈ ಹೆತ್ತಳ ಹಾಲು ವಿಷವಾಯಿತು, ಈ ಹೆತ್ತಳ ಹಾಲು ವಿಷವಾಯಿತು ಮಗನೇ, ಹೆತ್ತಳ ಹಾಲು ವಿಷವಾಯಿತು. ಯಾಕೆ ಮಾದೇವಿ ಮೌನ ತಾಳಿ ನಿಂತಿರುವೆ? ನಿನ್ನ ದುಃಖದ ಕಡಲು ನಾನು ಅರ್ಥ ಮಾಡಿಕೊಂಡಿರುವೆ ಮಾದೇವಿ. ಮಾದೇವಿ, ಇವತ್ತು ನಮ್ಮ ಮಗ ಸತ್ತಿಲ್ಲ ಮಾದೇವಿ. ನಮ್ಮ ಮನೆಯ ನಂದ ದೀಪ ಹಾರಿ ಹೋಗಿದೆ ಮಾದೇವಿ. ಯಾಕೆ ಮಾದೇವಿ ಮೌನ ತಾಳಿ ನಿಂತಿರುವೆ? ಬಾ ಮಾದೇವಿ, ಬಾ. ಬಂದ್ರ ಬರ್ರಿ, ನೋಡ್ರಿ ನೋಡ್ರಿ ನಿಮ್ಮ ಮಗನ ಹೆಣ. ಈಗ್ಲಾದ್ರೂ ಸಂತೋಷವಾಯ್ತು, ಈಗ್ಲಾದ್ರೂ ತೃಪ್ತಿ ಆಯ್ತೇನು? ನನಗೆ ಹೇಳಿ ಹೋಗಿದ್ರಲ್ಲ, ನಾನು ಮತ್ತೆ ಮರಳಿ ಬಂದ್ಮೇಲೆ ನನ್ನ ಮಗ ಇರಬಾರ್ದು, ನನ್ನ ಮಗನ ಹೆಣ ಇರ್ಬೇಕು ಅಂತ. ನೋಡ್ರಿ ನಿಮ್ಮ ಮಗನ ಹೆಣ ನೋಡ್ರಿ. ಮಾದೇವಿ, ಮಾತು ಮುಂದುವರಿಸಬೇಡ ಮಾದೇವಿ. ಇದು ಊರಿನ ಜನಕ್ಕೆ ಗೊತ್ತಾಗಲ್ಲ, ಮನೆ ತುಂಬುತ್ತಾರೆ ಮಾದೇವಿ.
ಸಂಸ್ಕಾರದ ವ್ಯವಸ್ಥೆ ಮಾಡುವೇನು ಮಾದೇವಿ. ನಾನು ಹೋಗಿ ಬರ್ತೀನಿ ಮಾದೇವಿ, ನಾನು ಹೋಗಿ ಬರ್ತೀನಿ. ನಿಂತ್ಕೊಡ್ರಿ, ಸ್ವಲ್ಪ ನಿಂತ್ಕೊಡಿ, ಬನ್ನಿ. ಕೊನೆಯದಾಗಿ ನಂದೊಂದು ಆಸೆ ಇದೆ, ನಿಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೋಬೇಕು ಅಂತ. ನನಗೆ ಆಶೀರ್ವಾದ ಮಾಡ್ತೀರೇನು? ಏನ್ ಮಾದೇವಿ, ಏನ್ ಮಾತಾಡ್ತಿದೀಯ? ಯಾಕೆ ಮಾದೇವಿ ಏನೇನೋ ಮಾತನಾಡ್ತಿರಿಯಲ್ಲ? ನನ್ನೊಂದಿಗೆ ಬದುಕುವ ಆಸೆ ನಿನಗೆಲ್ಲವೇ? ನಾನು ಮಾಡಿದ ಕೃತ್ಯ ಅಪರಾಧವೆನಿಸಿದರೆ ನಿನ್ನ ಕೈಯಿಂದ ವಿಷವನ್ನು ಕೊಟ್ಟು ಬಿಡು ಮಾದೇವಿ, ನಾನು ಈಗಲೇ ಮರಣ ಹೊಂದುವೆ. ಬ್ಯಾಡ್ರಿ ಬ್ಯಾಡ್ರಿ ಬ್ಯಾಡ್ರಿ, ಅಂತ ದೊಡ್ಡ ಮಾತಾಡ್ಬೇಡ್ರಿ ನೀವು, ಅಂತ ದೊಡ್ಡ ಮಾತಾಡ್ಬೇಡ್ರಿ ನೀವು. ನಿಮ್ಮಂಥ ನ್ಯಾಯವಂತ, ನೀತಿವಂತ, ಗುಣವಂತ, ಧರ್ಮವಂತ ಗಂಡ ಪಡಿಬೇಕಂದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡೀನಿ. ಆದ್ರ ನೀವೊಂದು ತಪ್ಪು ಮಾಡ್ಬಿಟ್ರಿ. ಏನು ಮಾದೇವಿ? ಆ ತಪ್ಪು ಏನು ಮಾದೇವಿ? ನನ್ನ ಕೈಯಿಂದ ವಚನ ತೆಗೆದುಕೊಂಡು ನಿನ್ನ ಹೆತ್ತ ಮಗನಿಗೆ ವಿಷ ಹಾಕಿ ಕೊಂದು ಬಿಡು ಅಂತ ಹೇಳಿಬಿಟ್ರಲ್ಲ. 9 ತಿಂಗಳು ಹೊತ್ತು ಹೆತ್ತಿರುವ ನನ್ನ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕುಡಿಸುವಾಗ ಈ ನನ್ನ ಹೆತ್ತ ಕಾಳಿಗೆ ಅದೆಷ್ಟು ಸಂಕಟ ಆಗಿದೆ ಅಂತ ಗೊತ್ತಾ ನಿಮಗೆ? ಗೊತ್ತಾಗುದಿಲ್ಲ. ಅದೆಲ್ಲ ಹೋಗ್ಲಿ ಬಿಡಿ. ಅದಕ್ಕೆ ನಾನೊಂದು ದಾರಿ ಹುಡುಕಿದ್ದೀನಿ. ಏನು ಮಾದೇವಿ? ನೀನು ಹೇಳ್ತಿರೋ ಮಾತು ಏನು ಮಾದೇವಿ? ನೋಡಿ, ನೀವೇನು ಚಿಂತೆ ಮಾಡಬೇಡಿ, ನೀವೇನು ಮನಸ್ಸಿಗೆ ವ್ಯಥೆ ಮಾಡ್ಕೋಬೇಡಿ. ನೋಡಿ, ನನ್ನ ಮಗನಿಗೆ ವಿಷ ಹಾಕೋದಕ್ಕಿಂತ ಮುಂಚೆ ಅದರಲ್ಲಿ ಸ್ವಲ್ಪ ವಿಷ ನಾನು ಕುಡಿದ್ಬಿಟ್ಟೆ. ನೋಡಿ, ಬದುಕೊಂದು ಜಟಕ ಬಂಡಿ, ಆ ವಿಧಿ ಅದ್ರ ಸಾಹೇಬ ಆ ವಿಧಿ ಮರಣಕ್ಕೋ ಮಸಣಕ್ಕೋ ಅವನು ಕರೆದತ್ತ ನಡೆಯೋ ಮಂಕುತಿಮ್ಮ, ಅವನು ಕರೆದತ್ತ ನಡೆಯೋ ಮಂಕುತಿಮ್ಮ. ನೀನು ಮಡದಿ ಅಲ್ಲ ಕಡೆ, ಮಾ ದೇವತೆ ಕಡೆ, ನೀನು ಮಾ ದೇವತೆ. ಮಾದೇವಿ, ಮಾ ಸತಿ ಕಡೆ, ನೀನು ಮಾ ಅಪ್ಪಾರ, ನನ್ನ ಮಗಳು ಹುಟ್ಟಿ ನಿಮ್ಮ ಮನಿ ಮಸಾಣ ಮಾಡಿಬಿಟ್ರಿ ಅಪ್ಪಾರ. ನನ್ನ ಪಾಪಿ ಮಗಳು ಹುಟ್ಟದಿದ್ದರೆ ನಿಮ್ಮ ಮನಿ ಮಸಾಣ ಹಾಕ್ತಿರಲ್ರಿ ದಣ್ಯಾರ, ಮಸಾಣ ಹಾಕ್ತಿರ್ಲಿಲ್ಲ.
ಯಾಕೆ ಚಿಂತೆ ಮಾಡ್ತೀರಿ ಅಪ್ಪ, ಎದ್ದೇಳ್ರಿ. ರುದ್ರ, ಯಾರ ಜನನಕ್ಕೂ ಯಾರ ಸಾವಿಗೂ ಯಾರು ಕಾರಣವಲ್ಲ ರುದ್ರ. ನನ್ನ ಮನೆ ಮಾನ ಉಳಿಸಿದಂತ ನಿನಗೆ ನನ್ನ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ಎಲ್ಲ ಬರೆದು ಕೊಡ್ತಾ ಇರುವೆನು ರುದ್ರ. ಈ ಮನೆಯ ವಿಶ್ವಾಸಿಯ ಮಗ ನೀನೆಂದು ನನಗೆ ಗೊತ್ತಾಗಿದೆ ರುದ್ರ. ಮನೆಯ ಮುಂದಿನ ಯಜಮಾನ ನೀನಾಗಬೇಕು. ಅದಕ್ಕೋಸ್ಕರ ಇದು ತಗೋ ರುದ್ರ. ಭೂಮಿ ಮ್ಯಾಲೆ ಭಿಕ್ಷೆ ಎತ್ತುತ್ತಾರೋ. ಇವತ್ತು ಶಾಮನೂರಿನಲ್ಲಿ 2 ದಿನಗಳ ಕಾಲ ನಡೆದಂತ ಮಗ ಹೋದ್ರು ಮಾಂಗಲ್ಯ ಬೇಕು ಎಂಬ ಸುಂದರ ನಾಟಕವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಪ್ರೇಕ್ಷಕ ಬಂಧು ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ 2 ದಿನಗಳ ಕಾಲ ಯಶಸ್ವಿಯಾಗಿ ನಡೆಸಿದ ಕಥಾ ಸಂಚಾಲಕರಿಗೆ, ಸಂಗೀತ ಬಳಗದವರಿಗೆ, ಮಗ ಟೆಂಟ್ ವ್ಯವಸ್ಥೆ ಮಾಡಿದವರಿಗೆ, ಹಾಗೂ ನಮ್ಮ ಶ್ರೀಕಾಂತ್ ದಿನ್ನಿಯವರಿಗೆ, ಹಾಗೆ ಎಲ್ಲ ಮೈಕ್ ಸಿಸ್ಟಮ್ದವರಿಗೆ, ಹಾಗೂ ನಮ್ಮ ಈ ನಾಟಕದ ಶಕ್ತಿಯಾಗಿದ್ದಕ್ಕಂಥ ಶ್ರೀಯುತ ಭಗವಾನ್ ಸರ್, ಈ ಮಾಲಕರು ಹಾಗೂ ಉಮರ್ ಪಟೇಲ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.